ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಸಬ್ಸಿಡಿ ಹಣದ ಆಸೆಗೆ ಉದ್ಯಮಿಯೊಬ್ಬರು ಕೋಟ್ಯಾಂತರ ರೂಪಾಯಿ ಆಸ್ತಿ ಕಳೆದುಕೊಂಡ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಉದ್ಯಮಿ ಬಸವರಾಜ ಮರ್ತೂರ್ ಎಂಬುವರಿಗೆ 7 ಜನರ ಗ್ಯಾಂಗ್ನಿಂದ ಸಬ್ಸಿಡಿ ಹಣದ ಆಸೆ ತೋರಿಸಿ ಮಹಾ ವಂಚನೆ ಮಾಡಿರುವ ಘಟನೆ ಕಲಬುರಗಿಯಲ್ಲಿ ಬೆಳಕಿಗೆ ಬಂದಿದೆ. ಟೆಕ್ಸ್ಟೈಲ್ ಉದ್ಯಮ ಸ್ಥಾಪನೆ ಮಾಡ್ತೇವೆ ಅಂತ ಅಂದು ಕೇಂದ್ರ ಸರ್ಕಾರದ 90% ಸಬ್ಸಿಡಿ ನೀಡುತ್ತೇವೆ ಎಂದು ಆಸೆ ತೋರಿಸಿದ ಶಾಣಬಸಪ್ಪ, ಚಂದ್ರಕಲಾ, ಕಿರಣ್, ವಿಜಯಲಕ್ಷ್ಮಿ ಸೇರಿದಂತೆ 7 ಜನರ ಗ್ಯಾಂಗ್ ಉದ್ಯಮಿಗೆ ಮಹಾ ಮೋಸ ಮಾಡಿ ಮಕ್ಮಾಲ್ ಟೋಪಿ ಹಾಕಿದೆ. ಉದ್ಯಮಿ ಬಸವರಾಜ ಮರ್ತೂರ್ ಅವರ ಕೋಟಿ ರೂಪಾಯಿ ಬೆಲೆ ಬಾಳೋ ಆಸ್ತಿಯನ್ನು ಬ್ಯಾಂಕ್ಗೆ ಅಡವಿಟ್ಟಿದ್ದ ಗ್ಯಾಂಗ್ ಬ್ಯಾಂಕ್ನಿಂದ ಬರೋಬ್ಬರಿ 3.5 ಕೋಟಿ ಸಾಲ ಪಡೆದಿತ್ತು. ಆದರೆ ಬ್ಯಾಂಕ್ನಿಂದ ಹಣ ಬರುತ್ತಿದ್ದಂತೆ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಇತ್ತ ಉದ್ಯಮವು ಸ್ಥಾಪನೆ ಮಾಡದೆ ಆತ ಬ್ಯಾಂಕ್ನಿಂದ ಸಾಲ ಪಡೆದ ಹಣವೂ ನೀಡದೆ ಐನಾತಿ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಬ್ಯಾಂಕಿಗೆ ಹಣ ವಾಪಸ್ ಕಟ್ಟದ ಹಿನ್ನೆಲೆ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿರೋ ಕೋಟಿ ಬೆಲೆ ಬಾಳೋ ಆಸ್ತಿಯನ್ನು ಕಲಬುರಗಿ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಆಸ್ತಿ ಸೀಸ್ ಆಗಿದ್ದಕ್ಕೆ ಐನಾತಿ ಗ್ಯಾಂಗ್ ಗಾಳಕ್ಕೆ ಬಲಿಯಾಗಿರುವ ಸ್ಥಿತಿವಂತ ಕುಟುಂಬ ಕಣ್ಣೀರಿಡುತ್ತಿದೆ. ಲೀಸ್ ತೆಗೆದುಕೊಳ್ಳುತ್ತೇವೆ ಅಂತ ಮೋಸ ಮಾಡಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು ಶಾಮೀಲಾಗಿ ಮೋಸ ಮಾಡಿದ್ದಾರೆ. ಆಸ್ತಿ ಹರಾಜು ಮಾಡಿದರೆ ನಾವು ವಿಷಯ ತೆಗೆದುಕೊಳ್ಳುತ್ತೇವೆ, ನಮಗೆ ಇದು ಬಿಟ್ಟರೆ ಬದುಕೋಕೆ ಯಾವ ಮನೆಯೂ ಇಲ್ಲ ಎಂದು ಉದ್ಯಮಿ ಕುಟುಂಬಸ್ಥರು ಅಳಲನ್ನು ತೋಡಿಕೊಂಡಿದ್ದಾರೆ. ಭ್ರಷ್ಟಾಚಾರ ಮಾಡಿದ ಬ್ಯಾಂಕ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಮೋಸ ಮಾಡಿದ ಬ್ಯಾಂಕ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬ್ಯಾಂಕ್ ಅಧಿಕಾರಿಗಳ ಮೇಲೆ FIR ದಾಖಲೆ ಮಾಡಬೇಕು. ನನಗೆ ಭಾಳ ಮೋಸ ಆಗಿದೆ ಸರ್. ಇದರಲ್ಲಿ ನನಗೆ ಲೀಸ್ ಅಗ್ರಿಮೆಂಟ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದು ನನಗೆ ಪ್ರಾಪರ್ಟಿ ಎಂಬುದು ಮಾರ್ಟಿಗೇಜ್ ಮಾಡಿದ್ದಾರೆ. ಇದರಲ್ಲಿ ಶಾಣಬಸಪ್ಪ ಮಾಲಿ ಪಾಟೀಲ, ಬ್ಯಾಂಕ್ ಮ್ಯಾನೇಜರ್ ಆದಂಥ ಶ್ರೀಕಾಂತ್ ಅವರು ಇದರಲ್ಲಿ ಇನ್ನಿತರರು ಭಾಗಿಯಾಗಿದ್ದಾರೆ. ಇವರೆಲ್ಲರೂ ನಮಗೆ ಒಯ್ದು ಮೋಸ ಮಾಡಿದ್ದಾರೆ. ಈಗ ನನಗೆ ಏನಿದೆ ಅಂದರೆ ಈ ಪ್ರಾಪರ್ಟಿ ಬಂದು ಅವರು ಸೀಜ್ ಮಾಡಿದ್ದಾರೆ, ಹರಾಜು ಮಾಡ್ತಾ ಇದ್ದಾರೆ. ಇದಕ್ಕೆ ನನಗೇನದ ನ್ಯಾಯ ಬೇಕಂತ ಪ್ರಾರ್ಥನೆ ಮಾಡಿಕೊಳ್ತಿದ್ದೇನೆ. ಯಾವ ರೀತಿ ಮೋಸ ಆಗ್ಯದ್ರಿ ಸರ್? ಮೋಸ ಅಂದ್ರೆ ನೋಡಿ ಸರ್, ನಮ್ಗೆ ಒಯ್ದು ಲೀಸ್ ಅಗ್ರಿಮೆಂಟ್ ಅಂತ ಮಾಡ್ತಾ ಅಂದಿದ್ದಾರೆ. ನಮ್ಮ ಕಿರೆ ಪ್ರಾಪರ್ಟಿ ಮೇಲೆ ಲೀಸ್ ಅಗ್ರಿಮೆಂಟ್. ನಮ್ಮದು ಶಾಪ್ ಇದೆ, ಕಿರಾಣ ಬಜಾರ್ನಲ್ಲಿದೆ. ಅದು ಏನದ ನಮ್ಮ ಲೀಸ್ ಅಗ್ರಿಮೆಂಟ್ ಅಂತ ಮಾಡ್ತಾಯಿದ್ರು. ನಮ್ಮ ಕುಡಿತ ಆಮದ ಇತ್ತು ಸರ್ ಸ್ವಲ್ಪ. ಇದ್ರದಾಗ ಶಾಣಬಸಪ್ಪ ಮಾಲಿ ಪಾಟೀಲ್ ಅವ್ರು ಬಂದು ನಿಮ್ಗೆ ಇದು ಲೀಸ್ ಅಗ್ರಿಮೆಂಟ್ ಮಾಡಿಸ್ತೇವೆ, ವರ್ಷಕ್ಕೆ 5 ಲಕ್ಷ ಅಂತ ಕೊಡ್ತೀನಿ ಅಂತೇಳಿ 10 ವರ್ಷ ಅಗ್ರಿಮೆಂಟ್ ಮಾಡ್ತೀನಿ ಅಂಥೇಳಿ ಕರ್ಕೊಂಡು ಹೋಯ್ದು ನನಗೆ ಮಾರ್ಟಿಗೇಜ್ ಮಾಡಿದ್ದಾರೆ ಸರ್. ಅವರು ಇದರಲ್ಲಿ ಬ್ಯಾಂಕ್ ಮ್ಯಾನೇಜರ್ನೂ ಇನ್ವಾಲ್ವ್ಮೆಂಟ್ ಇದ್ದಾರೆ ಸರ್. ಅವ್ರು ನಮ್ಮ ಫ್ರೆಂಡ್ ಇದ್ದರು ಸರ್. ಅವ್ರು ನಮ್ಮ ಫ್ರೆಂಡ್ ಅಂದರೆ ನಮ್ಮದು ದುಕಾನ್ ಎದುರುಗಡೆ ದುಕಾನ್ ಸರ್ ಅವ್ರದ್ದು ಎಣ್ಣೆ ದುಕಾನ್ ಇತ್ತು. ಈಗ ಗೋಲ್ಡ್ ದುಕಾನ್ ಹಾಕಿದ್ದಾರೆ ಸರ್. ಹಾಂ, ನಾ ಏನೂ ಮಾಡಿಲ್ಲ ಸರ್. ಇದು ಲೋನ್ ಚಂದ್ರಕಲಾ ಹೆಸರು ಮೇಲೆ ಆಗಿದೆ. ಹಾಂ, ನಮ್ಮ ಹೆಸರು ನಾವು ಓನ್ಲಿ ಮಾರ್ಟಿಗೇಜ್ ಮಾಡಿಕೊಟ್ಟಿದ್ದೇವೆ. ಇದು MSME ಸ್ಕೀಮ್ ಇದೆ. ಇದರಲ್ಲಿ 90% ಸಬ್ಸಿಡಿ ಬರುತ್ತೆ. ಅದು ಇದು ಹೇಳಿದರು. ನನಗೆ ಅದು ಏನೂ ಬೇಕಾಗಿಲ್ಲಪ್ಪ. ನನಗೇನದ ಲೀಸ್ ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿ ನಂದು ಹೆಲ್ತ್ ಇಶ್ಯೂನೂ ಅದ. ನನ್ನ ಲಿವರ್ ಪ್ರಾಬ್ಲಮ್ ಇದೆ. ನಾವು ಸುಮಾರು 1 ವರ್ಷ ಆ ಕಡೆ ಈ ಕಡೆ ಹಾಸ್ಪಿಟಲ್ ಎಲ್ಲ ಕಡೆ ತೋರಿಸ್ಕೊತಾ ಇದ್ದೆ ಸರ್. ಪ್ರತಿ ವರ್ಷ 5 ಲಕ್ಷ ಅಂತೇಳಿ 10 ವರ್ಷ ಹೇಳಿದ್ದಾರೆ ಸರ್. 50 ಲಕ್ಷ ರೂಪಾಯಿ ನನಗೆ RTGS ಮಾಡಿದ್ದಾರೆ ಸರ್. ಈಗ ಕಂಪ್ಲೇಂಟ್ ಏನಾರು ಕೊಟ್ಟಿರಿ? ಕಂಪ್ಲೇಂಟ್ ಮಾಡಿಲ್ಲ ಸರ್. ಇವರೇ ಮಾಡಿದ್ದಾರೆ ಬ್ಯಾಂಕ್ದವರು. FIR ಇವರೇ ಮಾಡ್ಯಾರ. ಇದು ಸಣ್ಣ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಅವ್ರು ಏನಂದ್ರು, ಈಗ ಬ್ಯಾಂಕ್ದವ್ರು ಮಾಡಿದ ಮೇಲೆ ನಿಮ್ಮದು FIR ತೊಗೊಂಬಲ್ಲ ಅಂದ್ರು ಸರ್.
ಬ್ಯಾಂಕ್ದವ್ರು ನಾವು ಫ್ರಾಡ್ ಅಂತ ಮಾಡಿದ್ದಾರೆ. ಮಷಿನ್ ಬಂದಿಲ್ಲ ಅಂತ ಮಷಿನ್ನು ಬಂದಿಲ್ಲ ಸರ್. ವಿಷಯಕ್ಕೆ ಸಂಬಂಧಪಟ್ಟ ಸ್ವಲ್ಪ ಹಾಂ, ಇವ್ರು ನಮ್ಮ ಮೇಡಮ್ ಅವ್ರು ಮಾತಾಡ್ತಾರೆ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಬಸವರಾಜ್ ಮಲ್ಲಪ್ಪ ಮರ್ತೂರು. ನಮ್ಮ ಮನೆಯವ್ರಿಗೆ ನ್ಯಾಯ ಆಗಿತ್ತು. ಶರಣು ಮಾಲಿ ಪಾಟೀಲ್ ಅವರು ನಮ್ಮ ಮನೆಯವ್ರಿಗೆ ಬಂದು ಕನ್ವಿನ್ಸ್ ಮಾಡಿ ಅವ್ರದ್ದು ಆಸ್ತಿ ಪ್ರಾಪರ್ಟಿಗೆ ಸಹಿ ಹಾಕ್ಕೊಂಡಿದ್ದಾರೆ. ಆದರೆ ಅವ್ರದ್ದು ಹೆಲ್ತ್ ಇಶ್ಯೂ ನೋಡಿದ್ದಾರೆ. ಆದರೆ ಇವ್ರಿಗೆ ಮುಳುಗಿಸ್ಬೇಕಂತ ಮಾಡಿದ್ದಾರೆ. ಅವ್ರು ಆ್ಯಕ್ಚುಲಿ ಎಲ್ಲರೂ ಬ್ಯಾಂಕ್ ಕಲ್ತು ಎಲ್ಲರೂ ಸೇರಿ ಫ್ರಾಡ್ ಮಾಡ್ಯಾರ. ನನ್ನ ಇಬ್ಬರು ಹೆಣ್ಮಕ್ಳರ ನನಗೆ ಏನು ಮಾಡ್ಬೇಕು, ನಂಗೆ ನ್ಯಾಯ ಬೇಕು. ನನಗೆ ಮೂರುವರೆ ಕೋಟಿ ಲೀಸ್ ಅಂತ ಇದು ಲೋನ್ ಮಾಡಿದ್ದಾರೆ. ಅವರು 50 ಲಕ್ಷ ನಮಗೆ ಕೊಟ್ಟಿದ್ದಾರೆ. ಲೀಸ್ ಅಮೌಂಟ್ ಅಂತ ಕೊಟ್ಟಿದ್ದಾರೆ. ಆದರೆ ಅದರಲ್ಲಿ ಏನಾದ್ರು ನಾನು ನಿಮಗೆ ಕೂದಲು ಎಳೆ ವಂಕಾಗುಡಲ್ಲ, ನಾ ಎಲ್ಲ ತಂದು ಕೊಡ್ತೀನಿ ಅಂತೇಳಿ ಫ್ರೆಂಡ್ ಸರ್ಕಲ್ದಾಗ ನಂಬಿದ್ದಾರೆ. ಅವರು ನಮಗೆ ಮಾಡಿದ್ದು ಗುರ್ತಿಲ್ಲ, ನಮ್ಮ ಮನೆಯವ್ರು ಮಾಡಿದ್ದು ನಮ್ಮ ಮಕ್ಕಳಿಗೂ ಗುರ್ತಿಲ್ಲ. ಇದ್ರ ಬ್ಯಾಂಕಿನವ್ರು ಇನ್ವಾಲ್ವ್ಮೆಂಟ್ ಅರ. ಅದಕ್ಕೆ ಪ್ರಾಪರ್ಟಿ ಅವ್ರ ಹೆಸರ್ಲದ ರೀ. ನಮ್ದು ಮಕ್ಕಳದ್ದು ಏನೂ ಇಲ್ಲ ರೀ. ನಮಗೆ ಯಾರ್ದು ಸಹಿ ಇಲ್ಲ, ಮಕ್ಕಳದು ಇಲ್ಲ, ನಮಗೆಲ್ಲ ನಮಗೇನು ಗುರ್ತೇ ಇಲ್ಲ ರೀ. ಇದು ನಮಗೆ ನೋಟಿಸ್ ಬಂದ ಬೆಳಗ್ಗೆ ಗುರ್ತಾಗ್ಯದ್ರಿ. ಬ್ಯಾಂಕಿಂದ ಲೋನ್ ಅಮೌಂಟ್ ಯಾರ ಅಕೌಂಟಿಗೆ ಜಮಾ ಆಗ್ಯದ್ರಿ? ಚಂದ್ರಕಲಾ ಅಕೌಂಟಿಗೆ ಜಮಾ ಆಗಿದ್ದದ. ಅವ್ರೇನು ಸಂಬಂಧ ರೀ? ಮತ್ತೆ ಪ್ರಾಪರ್ಟಿ ಲೋನ್ ಹೋಲ್ಡರ್ ಅವರೇ ತೊಗೊಂಡ್ರಿ. ಮ್ಯಾನೇಜ್ಮೆಂಟ್ ಎಲ್ಲರೂ ಇನ್ವಾಲ್ವ್ಮೆಂಟ್ ಅರ ರೀ. ಶ್ರೀಕಾಂತ್ ಮಷಿನ್ ಬಂದಿಲ್ಲ, ಎಲ್ಲ ಫ್ರಾಡ್ ಅಂತ ನಾವೇ ಮತ್ತು ಮೋಸ ಮಾಡಿದೆವು, ವಂಚನೆ ಮಾಡಿದೆವು ಬ್ಯಾಂಕಿಗೆ ಅಂತೇಳಿ ನಮ್ಗೆ ಹೇಳತ್ತಾರ್ರಿ. ಈಗ ಬಂದು ನಮ್ಮ ಪ್ರಾಪರ್ಟಿ ಲೀಸ್ ಇದು ಮಾಡ್ಯಾರ್ರಿ. ರೋಡ್ ಮ್ಯಾನ್ ಇದು ಬರೋ ಪರಿಸ್ಥಿತಿ ಬಂದದ್ರಿ. ಇಬ್ರು ಹುಡುಗಿಯರ ನಾವು ಏನು ಮಾಡಬೇಕು? ಹಿರುಗಳು ಆಸ್ತಿ ಇದಾರೆ ರೀ. ನಾವೇನು ಇದು ತಂದಿದ್ದಾರೆ ಆಸ್ತಿ. ನಮ್ಗೆ ಎಷ್ಟು ನ್ಯಾಯ ಬೇಕೀಗ? ನನಗೆ ನಾವು ಏನು ನೋಡಿಲ್ಲ ರೀ. ನನಗೆ ಗುರ್ತೇ ಇಲ್ಲ ರೀ ಸರ್. ಇದು ಲೋನ್ ಅದ ರೀ ಸರ್, ಲೀಸ್ ಅಗ್ರಿಮೆಂಟ್ ಅದ ರೀ. ಅರೆ ಬಿಲ್ಡಿಂಗ್ ಲೀಸ್ ಅಗ್ರಿಮೆಂಟ್ ಅದ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.